ಲೋಕ ಚುನಾವಣೆಯಲ್ಲಿ ಹೊಸ ಸೂತ್ರದ ಅಡಿ ಕಣಕ್ಕಿಳಿಯೋಕೆ ಬಿಜೆಪಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ವರಿಷ್ಠರೆದುರು ನೂತನ ಫಾರ್ಮುಲಾದ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರೆ ವಿಜಯೇಂದ್ರ. ಹಳೆ ಬೇರು ಹೊಸ ಚಿಗುರು ಎಂಬ ಸೂತ್ರದ ಅಡಿ ಚುನಾವಣೆಯನ್ನ ಎದುರಿಸೋಕೆ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಮೋದಿ ಹೆಸರು ಹಿರಿಯರ ವರ್ಚಸ್ಸಿನ ಅಡಿ ಎಲೆಕ್ಷನ್ ಅಖಾಡಕ್ಕೆ ಇಳಿಯೋಕೆ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಜನ ಮನ್ನಣೆ ಇರುವ ಹಿರಿಯ ಹಾಗೂ ಹಾಲಿ ನಾಯಕರನ್ನೇ ಪರಿಗಣಿಸೋಕೆ ಮನವಿಯನ್ನ ಮಾಡಲಾಗಿದೆ. ಹೊಸಬರ ಬದಲು ಈಗಿರೋ ಸಮರ್ಥರನ್ನೇ ಚುನಾವಣಾ ಕಣಕ್ಕಿಳಿಸೋಣ, ಅನಿವಾರ್ಯ ಎನ್ನುವ ಕಡೆ ಹೊಸಬರನ್ನ ಕಣಕ್ಕಿಳಿಸಿದ್ರೆ ಸಾಕು ಎಂಬ ಮಾಹಿತಿ. ವಿಜಯೇಂದ್ರ ಮಾತುಕತೆ ಫಲವಾಗಿ ಬಹುತೇಕ ಹಾಲಿ ಸಂಸದರಿಗೆ ಟಿಕೆಟ್ ಸಿಗುವಂತ ಸಾಧ್ಯತೆ ಇದೆ. ಹೊಸ ಸೂತ್ರದ ಮೂಲಕ ಪಕ್ಷ ಸಂಘಟನೆ ಮಾಡೋಕೆ ತಂತ್ರವನ್ನ ರೂಪಿಸ್ತಾ ಇದ್ದಾರೆ ವಿಜಯೇಂದ್ರ ನೂತನ ಬಿಜೆಪಿ ರಾಜ್ಯಾಧ್ಯಕ್ಷರಾದ ನಂತರ ಒಂದಷ್ಟು ಬದಲಾವಣೆಯನ್ನ ತರಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಬಿಜೆಪಿ ತಾನು ಅನ್ಕೊಂಡಷ್ಟು ಸೀಟನ್ನ ಗೆಲ್ಲೋದಕ್ಕೆ ಸಾಧ್ಯ ಆಗೋದಿಲ್ಲ, ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಗಲ್ಲ. ಕಾರಣ ಹೈಕಮಾಂಡ್ ನಾಯಕರು ಮಾಡಿದಂತ ಹೊಸ ಸೂತ್ರ ಎಲ್ಲ ಹೊಸ ಮುಖಗಳಿಗೆ ಮಣೆ ಹಾಕಲಾಗಿತ್ತು. ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಯಾರೆಲ್ಲ ಹಿರಿಯರಿದ್ದಾರೆ, ಯಾರೆಲ್ಲ ವರ್ಚಸ್ಸು ಹೆಚ್ಚಿದೆ ಅಂತ ಗೊತ್ತಿದ್ರು ಅವ್ರಿಗೆ ಟಿಕೆಟ್ ಕೊಟ್ಟಿರ್ಲಿಲ್ಲ. ಅದು ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಬಿಜೆಪಿಗೆ ದೊಡ್ಡ ಡ್ಯಾಮೇಜ್ ಆಗಿತ್ತು. ಸೊ ಆ ತಪ್ಪು ಈಗ ರಿಪೀಟ್ ಮಾಡೋದು ಬೇಡ. ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಹೊಸಬರಿಗೆ ಮಣೆ ಹಾಕೋದು ಬೇಡ, ಕಷ್ಟ ಆಗತ್ತೆ. ಏನ್ ಹಳೆಬ್ರು ಇದ್ರು ಅವ್ರ ವರ್ಚಸ್ ಏನಿದೆ ಅದರ ಆಧಾರದ ಮೇಲೆ ಈ ಚುನಾವಣೆಯನ್ನ ಎದುರಿಸೋಣ ಅನ್ನುವಂತಹ ಒಂದು ಸೂತ್ರವನ್ನ ಇಲ್ಲಿ ನಿರ್ಧರಿಸಿಕೊಂಡಿದ್ದಾರೆ. ಅದನ್ನೇ ಹೈಕಮಾಂಡ್ ನಾಯಕರಿಗೂ ಕೂಡ ಹೇಳಿದ್ದಾರೆ. ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಪೆಟ್ಟು ಬಿದ್ದಿದೆ. ಕೆಲವು ಕಡೆಯಲ್ಲಿ ನಿಷ್ಠಾವಂತ ಕಾರ್ಯಕರ್ತರು ಅನ್ನುವಂಥ ಕಾರಣಕ್ಕೆ ಪಕ್ಷಕ್ಕೆ ಹಿಂದೆಯಿಂದ ದುಡಿದಿದ್ದಾರೆ ಅನ್ನುವಂಥ ಕಾರಣಕ್ಕೆ ಹೊಸಬರಿಗೆ ಹೊಸಬರಿಗೆ ಮಣೆ ಹಾಕಲಾಗಿತ್ತು. ಬಟ್ ಅದು ತುಂಬಾ ಸಮಸ್ಯೆ ಆಗಿತ್ತು ಬಿಜೆಪಿಗೆ, ಹೊಡೆತ ಬಿದ್ದಿತ್ತು ಬಿಜೆಪಿಗೆ. ಹಾಗಾಗಿ ಮತ್ತೆ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಆ ತಪ್ಪನ್ನ ಮಾಡೋದು ಬೇಡ ಅಂತ ಈ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ಇದು ಹಳೆ ಸೂತ್ರನೇ, ಮೋದಿ ಅವರ ಹೆಸರಿನಲ್ಲಿ ನಾವು ಚುನಾವಣೆಯನ್ನ ಎದುರಿಸೋಣ ಅನ್ನುವಂಥದ್ದು. ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಹೊಸಬರಿಗೆ ಮಣೆ ಹಾಕಕ್ ಹೋಗಿ ಬಿಜೆಪಿ ಎಡವಿತ್ತು. ಬಟ್ ಈಗ ಆ ತಪ್ಪು ಮಾಡೋದು ಬೇಡ ಅನ್ನುವಂಥ ಹಿನ್ನೆಲೆಯಲ್ಲಿ ಹಳೆಬ್ರು ಯಾರಿದ್ರು, ವರ್ಚಸ್ ಯಾರ್ದಿದೆ ಅವರಿಗೆ ಮಣೆ ಹಾಕೋಣ ಅನ್ನುವಂಥದ್ದು ಪ್ಲಾನ್. ಇದು ಎಷ್ಟು ವರ್ಕೌಟ್ ಆಗ್ಬಹುದು ಬಿಜೆಪಿಗೆ? ಮಿತಿ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಹೊಸ ಪ್ರಯೋಗವೊಂದನ್ನು ಮಾಡಲಿಕ್ಕೆ ಮುಂದಾಗಿತ್ತು. ಅಂದ್ರೆ ಹೊಸ ನಾಯಕತ್ವವನ್ನು ರೂಪಿಸುವುದಕ್ಕೆ ಹೊಸಬರಿಗೆ ಅವಕಾಶವನ್ನು ಮಾಡಿಕೊಡುವ ಮುಖಾಂತರ ರಾಜ್ಯದಲ್ಲಿ ಹೊಸ ತಲೆಮಾರನ್ನು ತರಬೇಕು ಅನ್ನುವಂಥ ನಿರ್ಧಾರ ಮಾಡಿ ಆ ಪ್ರಯೋಗವನ್ನು ಮಾಡಿತ್ತು. ಆದರೆ ರಾಜ್ಯದ ಜನ ಅದಕ್ಕೆ ಮನ್ನಣೆ ಕೊಡದಿರುವ ಹಿನ್ನೆಲೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಆ ತಪ್ಪನ್ನ ಮತ್ತೆ ಪಕ್ಷ ಮಾಡಬಾರದು ಅನ್ನುವಂಥ ನಿರ್ಧಾರವನ್ನು ಮಾಡಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ವರಿಷ್ಠರ ಜೊತೆ ಮಾತುಕತೆಯನ್ನು ಮಾಡಿರುವಂತಹ ವಿಜಯೇಂದ್ರ ಅವರು ಲೋಕಸಭೆ ಚುನಾವಣೆಯಲ್ಲಿ ಟಿಕೆಟ್ ಹಂಚಿಕೆ ವಿಚಾರಕ್ಕೂ ಮೊದಲು ಒಂದಷ್ಟು ಮಾತುಕತೆಯನ್ನ ಮಾಡಿದ್ದಾರೆ. ಅದರ ಪ್ರಕಾರದಲ್ಲಿ ಈಗಿರುವ ಹಿರಿಯರಿಗೆ, ಅಂದ್ರೆ ಪಕ್ಷದಲ್ಲಿ ಹಿರಿಯರಾಗಿ ಗುರುತಿಸಿಕೊಂಡಿರುವವರು, ಈ ಹಾಲಿ ಸಂಸದರಾಗಿ ಉಳಿದುಕೊಂಡಿರುವಂತಹ ವರ್ಚಸ್ಸನ್ನ ಯಾರು ಕಾಪಾಡಿಕೊಂಡಿದ್ದಾರೆ, ಜನಮನ್ನಣೆಯನ್ನು ಇಲ್ಲಿ ಉಳಿಸ್ಕೊಂಡಿದ್ದಾರೆ ಅಂತವರಿಗೆ ಮತ್ತೊಂದು ಅವಧಿಗೆ ಟಿಕೆಟ್ ನೀಡುವುದು ಸೂಕ್ತ ಅನ್ನುವಂತ ಮಾತನ್ನ ಅವರು ಹೇಳ್ಕೊಂಡಿದ್ದಾರೆ. ಹಾಗೆ ಈ ಬಗ್ಗೆ ವಿವರಣೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗಿನ ಲೋಕಸಭಾ ಚುನಾವಣೆಯಲ್ಲಿ ಹೊಸ ಬದಲಾವಣೆಯನ್ನು ಮಾಡ್ಕೊಳ್ಬೇಕು, ಬಿದ್ದ ಮೇಲೆ ಸರಿ ಮಾಡ್ಕೊಳ್ಳುವಂತ ಲೆಕ್ಕಾಚಾರ ಹೇಗಿದೆ ಅದೇ ಮಾದರಿಯಲ್ಲೂ ಈಗ ಹೊಸ ಪ್ರಯೋಗದ ಹೊರತಾಗಿ ಹಳಬರನ್ನ ಜೊತೆಯಲ್ಲಿ ಸೇರಿಸಿಕೊಂಡು, ಅಂದ್ರೆ ಹಿರಿಯರ ಅನುಭವ ಮತ್ತು ಅನಿವಾರ್ಯತೆ ಇದ್ದಲ್ಲಿ ಹೊಸಬರನ್ನ ತಂದುಕೊಳ್ಳುವಂತಹ ಪ್ರಕ್ರಿಯೆಯನ್ನ ಮಾಡಬೇಕು. ಅದರ ಬದಲು ಏಕಾಏಕಿ ಹೊಸಬರಿಗೆ ಟಿಕೆಟ್ ಕೊಡುವ ಮುಖಾಂತರ ಮತ್ತೊಮ್ಮೆ ಎಡವು ಪರಿಸ್ಥಿತಿ ಬೇಡ. ಮೋದಿಯವರ ಹೆಸರಿನ ಜೊತೆಗೆ 3ನೇ ಬಾರಿ ಅವರನ್ನ ಪ್ರಧಾನಿ ಮಾಡುವ ಜವಾಬ್ದಾರಿಯು ಪಕ್ಷದ ಮೇಲೆ ಇರೋದ್ರಿಂದಾಗಿ ಆ ನಿಟ್ಟಿನಲ್ಲಿ ಹೆಚ್ಚುವರಿ ರಿಸ್ಕ್ ಅನ್ನ ತೆಗೆದುಕೊಳ್ಳದೆ ಇರುವಂತದ್ರಲ್ಲೇ ಮ್ಯಾನೇಜ್ ಮಾಡಿಕೊಂಡು ವರ್ಚಸ್ಸು ಮತ್ತು ಪ್ರಭಾವದ ಲೆಕ್ಕಾಚಾರದಲ್ಲಿ ಪಕ್ಷವನ್ನು ಮುನ್ನಡೆಸಬೇಕು. ಆ ನಿಟ್ಟಿನಲ್ಲಿ ಟಿಕೆಟ್ ಹಂಚಿಕೆ ಮಾಡುವುದು ಸೂಕ್ತ ಅನ್ನುವಂತ ಮಾತನ್ನ ಅವರು ಹೇಳ್ಕೊಂಡಿದ್ದಾರಂತೆ. ಹಾಗೆಯೇ ರಾಜ್ಯ ಸರ್ಕಾರ, ಅಂದ್ರೆ ಈಗಿನ ಕಾಂಗ್ರೆಸ್ ಕೂಡ ಮತ್ತೊಂದು ಪ್ರಯೋಗವನ್ನು ಮಾಡ್ಲಿಕ್ಕೆ ಇಲ್ಲೂ ಕೂಡ ಹೊರಟಿದೆ. ಕಾಂಗ್ರೆಸ್ ನಲ್ಲಿರುವಂತಹ ಕೆಲವು ಸಚಿವರುಗಳಿಗೆ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಅನ್ನು ನೀಡುವ ಮುಖಾಂತರ ಬಿಜೆಪಿಗೆ ಸೆಡ್ಡು ಹೊಡೆದು ತಮ್ಮ ಕುಗ್ಗಿರುವಂತಹ ವ್ಯಾಪ್ತಿಯನ್ನು ವಿಸ್ತರಣೆ ಮಾಡಿಕೊಳ್ಳುವುದಕ್ಕೆ ಕಾಂಗ್ರೆಸ್ ಕೂಡ ಮುಂದಾಗ್ತಾ ಇದೆ ಅಂತದೊಂದು ಯೋಚನೆಯನ್ನ ಮಾಡಿದೆ ಅಂತ ತಿಳಿದು ಬಂದಿದೆ. ಸೊ ಈ ಪ್ರಯೋಗಕ್ಕೂ ಕೂಡ ಅಡ್ಡಿ ಹಾಕುವಂತ, ಅಂದ್ರೆ ಅದಕ್ಕೆ ತಕ್ಕ ತಿರುಗೇಟನ್ನು ನೀಡಬೇಕಂತ ಅನಿವಾರ್ಯತೆ ಬಿಜೆಪಿ ಇರೋದ್ರಿಂದಾಗಿ ಇಂಥದ್ದೊಂದು ಪ್ರಯೋಗ ಮಾಡೋದಕ್ಕೆ ಬಿಜೆಪಿ ಯೋಚನೆಯನ್ನು ಮಾಡಿಕೊಂಡಿದೆ. ಆ ಹಿನ್ನೆಲೆಯಲ್ಲಿ ವರಿಷ್ಠರ ಜೊತೆ ಈ ಸಂಬಂಧ ಮಾತುಕತೆಯನ್ನು ಕೂಡ ರಾಜ್ಯಾಧ್ಯಕ್ಷರು ಮಾಡಿದ್ದಾರೆ ಅಂತ ತಿಳಿದು ಬಂದಿದೆ. ಥ್ಯಾಂಕ್ ಯು ರಾಕೇಶ್, ತಮ್ಮ ಡೀಟೇಲ್ಸ್ಗಾಗಿ.